ಎಲ್ಲೋ ಬೋರ್ಡೇ ಮಾಡಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಬೇಕು. ಗೋವಾದಲ್ಲಿ ಇದೆಯಲ್ಲ, ವೈಟ್ ಬೋರ್ಡಲ್ಲಿ ಮಾಡ್ತಾ ಇಲ್ಲ ಆಗಿದೆ ಸರ್. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಹೋಗಲ್ಲಿ ಬಾರಲ್ಲಿ ನಿಮ್ಮ ತಲೆಯಲ್ಲಿ ಬುದ್ಧಿ ಐತಲ್ವಾ, ಅದನ್ನ ಒಂದ್ಸಾರಿ ಯೋಚನೆ ಮಾಡಿ. ಹೊಡೆಯೋದು ದೊಡ್ಡ ವಿಷಯನೇ ಅಲ್ಲ. ಇಬ್ಬರು ತಿಕ್ಕದ ಮೇಲೆ ಬಾರಿಸ್ಬಿಟ್ಟು ಎತ್ತಾಕೊಂಡು ಹೋಯ್ತು ಜಸ್ಟ್ 30 ಸೆಕೆಂಡಲ್ಲಿ. ಹೋಗದಲ್ಲಿ ಏನೋ ಮಾಡಿಬಿಟ್ರು ಅಂತ ಅಂತ ಕಳಿಬೇಕಾಗುತ್ತೆ. ಅಲ್ಲಿ ತನಕ ಓಕೆ, ಯಾವಾಗ ನಾವು ಇವಾಗ ಬೈಕ್ ಟ್ಯಾಕ್ಸಿ ಒಂದಿದೆಯಲ್ಲ ಸರ್, ಬೈಕ್ ಟ್ಯಾಕ್ಸಿಯಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಆಟೋ ಡ್ರೈವರ್ಸ್ಗೆ? ಇದೆ. ಹೆಂಗೆ ಸರ್? ಬೈಕ್ ಟ್ಯಾಕ್ಸಿ ಏನಾಗ್ಬಿಟ್ಟಿದೆ ಅಂತಂದರೆ ಇತ್ತೀಚೆಗೆ ತಿಂಗಳಿಗೆ 45,000 ರೂಪಾಯಿ ದುಡಿಯೋರು ಕಂಪ್ನಿಗಳಲ್ಲಿ ಅವರು ಪಾರ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ದಾರೆ. ಒಂದು ಹೊಡೆತ ಅಲ್ಲಿ ಬಿದ್ದಿದೆ. ಇನ್ನು ಬೇರೆ ಬೇರೆ ರಾಜ್ಯದ ಗಾಡಿಗಳು ಬಂದು ಇಲ್ಲಿ ದುಡ್ಕೊಂಡು ತಿಂತಾ ಇದ್ದಾರೆ. ಓಕೆ, ಅವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದವರೆಲ್ಲ ಬೈಕ್ನ ತೊಗೊಂಡು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡಿದ್ದಾರೆ. ಅವರು ನಮ್ಮ ದುಡಿಮೆನ ಕಿತ್ಕೊಂಡಿದ್ದಾರೆ. ಟ್ಯಾಕ್ಸಿ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಬೇಕು. ಗೋವಾದಲ್ಲಿ ಇದೆಯಲ್ಲ ಬೈಕ್, ಅಲ್ಲಿ ಯಾಕೆ ವೈಟ್ ಬೋರ್ಡಲ್ಲಿ ಮಾಡ್ತಾ ಇಲ್ಲ? ಎಲ್ಲೋ ಬೋರ್ಡೇ ಮಾಡಿಸ್ಕೊಂಡು ಏನಕ್ಕೆ ಮಾಡ್ತಾ ಇದ್ದಾರೆ? ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ಓಕೆ, ಪ್ರತಿಯೊಂದು ವ್ಯವಸ್ಥೆ ಏನಿದೆಯಲ್ಲ, ಎಲ್ಲೋ ಬೋರ್ಡ್ ಅನ್ನೋದು ಕಮರ್ಷಿಯಲ್ ಪರ್ಪಸ್ಗೆ ಮಾತ್ರ. ನನ್ನ ಫ್ಯಾಮಿಲಿ ಜೊತೆನೂ ನಾನು ಹೋಗ್ಬೋದು, ನಾನು ಬಾಡಿಗೆನೂ ಮಾಡ್ಬೋದು. ಇದು ಕಮರ್ಷಿಯಲ್ ಪರ್ಪಸ್. ವೈಟ್ ಬೋರ್ಡ್ ಅನ್ನೋದು ಏನಿದೆಯಲ್ಲ ಪರ್ಸನಲ್ ಯೂಸ್ಗೆ ಮಾತ್ರ. ಅದನ್ನ ನಾವು ಆ ರೀತಿ ಯೂಸ್ ಮಾಡಬೇಕು. ಅದನ್ನ ನೀವು ತಗೊಂಡ್ ಬಂದ್ಬಿಟ್ಟು ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ರೆ ಟ್ಯಾಕ್ಸ್ ಹೋಗಲ್ಲ ಸರ್ಕಾರಕ್ಕೆ. ಇನ್ಶೂರೆನ್ಸ್ FC ಇವಾಗ ಕಮರ್ಷಿಯಲ್, ಇದು ಕಮರ್ಷಿಯಲ್ ವೆಹಿಕಲ್, ಇದು ಪರ್ಸನಲ್ ವೆಹಿಕಲ್. ಕಮರ್ಷಿಯಲ್ ವೆಹಿಕಲ್ ವರ್ಷಕ್ಕೆ ಏನೇನು ಕಟ್ತಾನೆ? ಕಮರ್ಷಿಯಲ್ ವೆಹಿಕಲ್ ಇನ್ಸೂರೆನ್ಸ್ ಕಟ್ತಾನೆ, FC ಕಟ್ತಾನೆ, ಟ್ಯಾಕ್ಸ್ ಕಟ್ತಾನೆ, ಪ್ರತಿಯೊಂದು ಪರ್ಮಿಟ್ ಅದು ಇದು ಅಂತ ಮಾಡ್ತಾನೆ. ಈ ಪ್ರೈವೇಟ್ ಗಾಡಿಯವನು ಏನ್ ಮಾಡ್ತಾನೆ? ಒಂದು ಇನ್ಸೂರೆನ್ಸ್ ಕಟ್ತಾನೆ ಲೈಫ್ ಟೈಮ್, ಮುಗೀತು ಅಷ್ಟೇ. ಮತ್ತಿನ್ನೇನು? ಇವಾಗ ಕೋರ್ಟಲ್ಲಿ ಕೇಸ್ ಇದೆ ಸರ್ ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇರೋದು ಏನಾಗ್ತಾ ಇದೆ ಗೊತ್ತಾ? ಬರೀ ಮುಂದೂಡುತ್ತಾ ಇದೆ. ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ. ಓಕೆ, ಡೇಟ್ ಮೇಲೆ ಡೇಟ್. ಎಷ್ಟು ವರ್ಷ ಆಯಿತು ಸರ್? ಅದು ನಿಮಗೆ ಗೊತ್ತಿರ್ಬೇಕು. 2023 ಇಂದ ಇಲ್ಲಿವರೆಗೂ ಅದು ಡೇಟ್ ಟು ಡೇಟ್ ವಿಚಾರಣೆಗೆ ಬರುತ್ತೆ. ಏನೋ ಒಂದು ಮಾತುಕತೆ ಆಗುತ್ತೆ, ಮತ್ತೆ ನೆಕ್ಸ್ಟ್ ಡೇಟ್. ಆ ಮಾತುಕತೆ ಏನಾಯ್ತು ಅಂತಾನೂ ನನಗೆ ಗೊತ್ತಿಲ್ಲ. ಆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅಂತಾನೂ ನನಗೆ ಗೊತ್ತಿಲ್ಲ. ಆ ಕೋರ್ಟಲ್ಲಿ ಏನು ಮಾತಾಡಿದ್ದಾರೆ ಅಂತಾನೂ ನನಗೆ ಗೊತ್ತಿಲ್ಲ. ನಮ್ಮ ಚಾಲಕರಿಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ನನಗೆ ಬಿಡಿ ಸರ್, ನಮ್ಮ ಚಾಲಕ ಸಂಘಟನೆ ನಾಯಕರುಗಳಿಗೆ ಗೊತ್ತಿರಲ್ಲ ಅಲ್ಲಿ ಏನು ನಡೀತು, ಏನು ಮಾತಾಯ್ತು. ಜಸ್ಟ್ ಒಂದು ಪೋಸ್ಟ್ ಮುಂದೂಡಲಾಗಿದೆ. ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ನೀವು? ನಾನೇನು ಹೇಳೋಕ್ಕಾಗಲ್ಲ ಸರ್, ಯಾಕಂತಂದರೆ ಲೀಗಲ್ ಆಗುತ್ತೆ ಬೈಕ್ ಟ್ಯಾಕ್ಸಿ. ಯಾವ ರೀತಿ ಲೀಗಲ್ ಆಗುತ್ತೆ ಅಂತಂದರೆ, ಕರ್ನಾಟಕ ಸರ್ಕಾರ ಆಲ್ರೆಡಿ ಸಮಿತಿ ರಚನೆ ಮಾಡಿದೆ. ಆ ಸಮಿತಿಲಿರುವಂಥ 5 ಜನ 5 ರಾಜ್ಯಗಳಿಗೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಬೈಕ್ ಟ್ಯಾಕ್ಸಿ ವರ್ಕ್ ಆಗ್ತಾ ಇದೆ, ಯಾವ ರೀತಿ ಗೈಡ್ಲೈನ್ಸ್ಗಳಿದ್ದಾವೆ, ಯಾವ ರೀತಿ ನಾವು ಬೆಂಗಳೂರಲ್ಲಿ ನಡೆಸ್ಬೋದು ಅನ್ನೋದಕ್ಕೆ ಅವರು ಗೈಡ್ಲೈನ್ಸನ್ನು ನೋಡ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಅವರು ಇಲ್ಲಿಗೆ ಬಂದು ಅವರ ಅಂತಿಮ ತೀರ್ಮಾನ ಏನಿರುತ್ತೋ, ಈ ರೀತಿ ಮಾಡಿದ್ರೆ ಬೈಕ್ ಟ್ಯಾಕ್ಸಿನ ನೀವು ರನ್ ಮಾಡ್ಬೋದು ಅಂತ ಆ ಮಾರ್ಗಸೂಚಿಗಳನ್ನು ಅವ್ರು ಬಿಟ್ಟರೆ ಬೈಕ್ ಟ್ಯಾಕ್ಸಿ ಖಂಡಿತವಾಗ್ಲೂ ಲೀಗಲ್ ಆಗಿ ಬರುತ್ತೆ. ಅದು ಎಲ್ಲೋ ಬೋರ್ಡಾಗ ಬರುತ್ತಾ, ವೈಟ್ ಬೋರ್ಡಾಗ ಬರುತ್ತೆ ಏನಾದರೂ? ಅದು ಅದಕ್ಕೆ ಸಪ್ರೇಟ್ ಎಲ್ಲೋ ಬೋರ್ಡೇ ಬರುತ್ತೆ ಸರ್. ಎಲ್ಲೋ ಬೋರ್ಡೇ ಬರುತ್ತೆ. ಎಲ್ಲೋ ಬೋರ್ಡ್ ಹಾಕೊಂಡು ಗಾಡಿ ಇದು ಮಾಡ್ಬೋದು. ಅದು ನೀವು ನಾವು ಅಗ್ರಿ ಸರ್. ನಾವು ಹೇಳ್ತಾ ಇರೋದು ಅದನ್ನೇ ಸರ್. ನೀವು ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದು? ಪರ್ಮಿಟ್ ತಗೊಳ್ಳಿ, ನೀವು ಇನ್ಶೂರೆನ್ಸ್ ಮಾಡಿಸಿ, FC ಮಾಡಿಸಿ, ಪ್ರತಿಯೊಂದು ಮಾಡಿಸಿ. ನಾವು ಮಾತ್ರ ಯಾಕೆ? ನಾವು ಎಲ್ಲೋ ಬೋರ್ಡ್ ಅವರು ಪ್ರತಿ ವರ್ಷ ಮಾತ್ರ ಏನಕ್ಕೆ ನಾವು ಕಟ್ಕೋಬೇಕು? ನಾವು ಮಾಡಲ್ಲ ಬಿಡಿ. ಅವ್ರಿಗೆ ಅದನ್ನೇ ಲೀಗಲ್ ಮಾಡ್ತೀರಾ ಅಂತಂದ್ರೆ ಆಯ್ತು, ನಮಗೂ ಲೀಗಲ್ ಕೊಟ್ಬಿಡಿ. ಮೀಟರ್ ಹಾಕಲ್ಲ, ಮೀಟರ್ನ ಕಿತ್ತಿಸ್ತೀವಿ, ವೈಟ್ ಬೋರ್ಡ್ ಮಾಡಿಸ್ಕೋತೀವಿ, ನಮ್ಗೆ ಇಷ್ಟ ಬಂದಿದ್ದ ಕಲರ್ನ ಗಾಡಿ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕೋ ಹಂಗೆ ಓಡಿಸ್ತೀವಿ. ಬೈಕ್ ಟ್ಯಾಕ್ಸಿ ಲೀಗಲ್ ಆದ್ರೆ ನಿಮ್ಗೆ ಓಕೆ? ಅಂದ್ರೆ ಎಲ್ಲೋ ಬೋರ್ಡ್ ತಗೊಂಡು ನಿಮ್ ತರ ಏನ್ ಮಾಡಿರೋ ಲೀಗಲಿಟಿ ಆಗಿ ಕಾನೂನಿಗೆ ಗೌರವ ಕೊಟ್ಟು ಕಾನೂನಿನ ಚೌಕಟ್ಟಿನ ಒಳಗಡೆ ಅದೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಆ ರೀತಿ ವರ್ಕ್ ಆದ್ರೆ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಪ್ರೆಸೆಂಟ್ ಹೆಂಗಿದೆ ಸರ್? ನೀವು ಈ ತರ ಬಂದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ? ಇವಾಗ ಪ್ರೆಸೆಂಟ್ ಹೆಂಗಿದೆ ಬೈಕ್ ಟ್ಯಾಕ್ಸಿ? ವೈಟ್ ಬೋರ್ಡ್ ಓಕೆ. ಯಾವ್ಯಾವ ರಾಜ್ಯದ ಗಾಡಿಗಳು ಓಡಾಡ್ತಾ ಇದಾವೆ ಯಾರಿಗೂ ಗೊತ್ತಿಲ್ಲ. ಎಲ್ಲಾ ರಾಜ್ಯದ ಗಾಡಿಗಳು ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಾವೆ. ಅದರಿಂದ ಏನಾಗ್ಬಿಟ್ಟಿದೆ, ಇವಾಗ ನಾರ್ಮಲ್ ಯಾವುದೋ ಒಂದು ಕೆಲ್ಸಕ್ಕೆ ಹೋಗೋನು ಕೂಡ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ತಿಂಗಳಿಗೆ 40,000 to 80,000 ರೂಪಾಯಿ ಸಂಬಳ ಪಡೆಯೋರು ಕೂಡ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದ್ದಾರೆ. ಹಿಂಗೆ IT-BT ಎಂಪ್ಲಾಯಿ ಕೂಡ ಈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ಸರ್ ಹೇಗೆ ಮಾಡ್ತಾರಂತ? ಅವ್ರ ಡ್ಯೂಟಿ ಅವ್ರು ಸಪ್ರೇಟ್ ಇರುತ್ತಲ್ಲ, ಪಾರ್ಟ್ ಟೈಮ್ ಅಂತೀರಾ ಇವಾಗ? ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ಶೋಕಿ ಯಾರಾದ್ರೂ ಹುಡುಗಿರು ಸಿಗ್ತಾರೆ, ಒಂದು ಇನ್ನೊಂದು ಇಲ್ಲಿಂದ ನಾನು ಯಲಹಂಕದಲ್ಲಿರೋದು MG ರೋಡ್ ಕಡೆ ಆಫೀಸು ಹೋಗ್ಬೇಕಾದ್ರೆ ನನ್ನ ಪೆಟ್ರೋಲ್ ಖರ್ಚು ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಚಾಲಕರಿಗೆ ತುಂಬ ಅಂದರೆ ತುಂಬ ಹೊಡೆತ ಬಿದ್ದಿದೆ.
ತಿಂಗಳಿಗೆ 40,000-80,000 ಬರ್ತೈತಲ್ಲ ಸರ್, ಹ್ಮ್. ನನಗೇನಿದೆ? ಹೌದು. ಈಗ ಬೈಕ್ ಟ್ಯಾಕ್ಸಿ ಅಂತೀರಾ, ಬೈಕ್ ಟ್ಯಾಕ್ಸಿಗೆ 108 ಕಂಪನಿಗಳಿದ್ದಾವೆ. ಎಲ್ಲ ಕಂಪನಿಗಳು ಸ್ವಿಗ್ಗಿ, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್, ಅಮೆಝಾನ್, ಫ್ಲಿಪ್ಕಾರ್ಟು, ಮಿಂತ್ರಾ, 108 ಕಂಪನಿಗಳು ನಿಮಗೆ ಡೆಲಿವರಿ ಕೆಲಸಗಳನ್ನು ಕೊಡಕ್ಕೆ ರೆಡಿ ಇದಾವೆ. ನಾನಿವಾಗ ಆಟೋ ಹಾಕಿದ್ದೀನಿ, 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿ. ಆ ಆಟೋ ನಾನು ಏನು ಮಾಡಲಿ? ಓಕೆ. ತುಂಬ ಜನ ಹೇಳ್ತಾರೆ ಆಟೋನ ಮಾರ್ಬಿಡು. ಸರಿ, ಮಾಡ್ತೀನಿ, ನೀನೇ ತಗೋಬೇಕು. ತಗೋತೀಯಾ? ನಾನು ಹಾಕಿರುವಂಥ 4 ಲಕ್ಷ ರೂಪಾಯಿ ಬಂಡವಾಳ, 80,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ದೀನಿ, 2,10,000 ರೂಪಾಯಿ ಲೋನ್ ಕಟ್ಟಿದ್ದೀನಿ, 3,12,000 ರೂಪಾಯಿ ಆಗೈತೆ ಲೋನದ್ದು. ಓಕೆ. ಬಡ್ಡಿ ಸೇರಿಸಿ 3,12,000 ಪ್ಲಸ್ ನಾನು ಹಾಕಿರುವಂಥ 80,000, 3,92,000, ಒಂದು 10,000 ರೂಪಾಯಿ ಟಾಪ್ ರೂಫಿಂಗ್ ಅದು. 4 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿರೋದು. ಆ 4 ಲಕ್ಷ ರೂಪಾಯಿ ನೀನು ನನಗೆ ಕೊಟ್ಬಿಡು, ನನ್ನ ಗಾಡಿ ನಾನು ನಿನಗೆ ಮಾಡ್ತೀನಿ, ನಾನು ಬೈಕ್ ಟ್ಯಾಕ್ಸಿ ಓಡಿಸ್ಕೋತೀನಿ. ಮುಂದೆ ನೀವು ಲೀಗಲ್ ಆಗುತ್ತೆ ಅಂತ ಕನ್ಫರ್ಮ್ ಗೊತ್ತೈತೆ ನಿಮಗೆ 100%. ಏನೋ ಒಂಥರ ಸರ್ಕಾರ ತರುತ್ತೆ. ಫ್ಯೂಚರೇ ಅದು ಸರ್. ಏನು ಗೊತ್ತಾ, ಲೀಗಲ್ ಆಗಿ ಬಂದರೆ ಯಾರಿಗೂ ತೊಂದರೆ ಇಲ್ಲ, ಯಾರು ಕೂಡ ಅಡ್ಡ ಹಾಕಲ್ಲ, ಯಾರು ಕೂಡ ಮಾತಾಡಲ್ಲ. ಇಲ್ಲೀಗಲ್ ಆಗಿ ನಡೀತಾ ಇದ್ರೆ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ನಮ್ಗೆ ದುಡಿಮೆ ಇಲ್ಲ, ನಮ್ಮ ಕಣ್ ಮುಂದೆನೇ ಅವ್ರು ಹಾಕ್ಕೊಂಡು ಹೋಗ್ತಾರೆ. ತುಂಬ ಜನ ಚಾಲಕರು ಅವ್ರಿಗಿರೋಂಥ ಟೆನ್ಷನ್, ಅವ್ರಿಗಿರೋಂಥ ಕಮಿಟ್ಮೆಂಟ್ಗಳು ದುಡಿಯೋಕ್ಕಾಗ್ತಾ ಇಲ್ಲ. ನಮ್ಮ ಕಣ್ ಮುಂದೆನೇ ಬಂದು ಇವ್ನು ನಮ್ಮ ದುಡಿಮೆ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಅಂತ ಹೌದು ಕೋಪದಲ್ಲಿ ರಿಯಾಕ್ಟ್ ಆಗ್ತಾ ಇದ್ದಾರೆ. ಆ ರೀತಿ ನಡೀತಾನೆ ಇದೆ ಇವಾಗ, ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಜನ ಚಾಲಕರು ಏನು ಮಾಡ್ತಾರೆ ಅಂದರೆ, ಈ ಕೋರ್ಟಲ್ಲಿ ಕೇಸ್ ಅಂತ ವೆಯ್ಟ್ ಮಾಡ್ತಾರೆ. ಸ್ವಲ್ಪ ಜನ ಅಲ್ಲೇನೆ ಸ್ವಲ್ಪ ಗಲಾಟೆಗಳು ಮಾಡ್ತಾವಲ್ಲ ಸರ್. ಕಾನೂನಿನ ಅರಿವು ಎಲ್ಲರಿಗೂ ಇಲ್ಲ. ಫಸ್ಟ್ ಆಫ್ ಆಲ್ ಥಾಟ್ ಇರಬೇಕು. ನಾನು ಈ ರೀತಿ ಮಾಡಿ ವಿಡಿಯೋ ಮಾಡಿ ಹಾಕೋದು ದೊಡ್ಡ ವಿಷಯನೇ ಅಲ್ಲ. ಆದರೆ ಅದಾದ ಹಾಕಿದ ಮೇಲೆ ನಡೆಯುವಂಥ ಘಟನೆಗಳು, ಏನೋ ಕೋಪದಲ್ಲಿ ನಾನು ಮಾಡಿಬಿಟ್ಟೆ, ಕೋಪದ ಕೈ ಕೊಟ್ಬಿಟ್ಟು ಅವ್ನಿಗೆ ಹೊಡೆದೆ ಬಡದೆ ಏನೋ ಮಾಡಿದೆ, ಅವ್ನ ಹೆಲ್ಮೆಟ್ ಕಿತ್ಕೊಂಡೆ, ಜಗಳ ಮಾಡಿದೆ, ದೊಡ್ಡದಾಗಿ ನಡೀತು, ಏನು ಮಾಡೋದು? ಮಾಡ್ಬಿಟ್ಟ, ವಿಡಿಯೋ ಮಾಡ್ದ, ಶೋಕಿ ನಾನೇ 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 ದೊಡ್ಡವನು, ನಾನೇ ದೊಡ್ಡವನು, ನಾನೇ ನಾನು ಹೇಳ್ದಂಗೆ ಕೇಳಬೇಕು. ಆ ಮೂಮೆಂಟ್ಗೆ ಅವನು ಆ ರೀತಿ ಮಾತಾಡಿ ಹೊಡೆದು ಏನೇನೋ ಮಾಡ್ತಾನೆ, ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ನೀವು ಯೂಸ್ ಮಾಡೋಕ್ಕಿಂತ ಸೋಷಿಯಲ್ ಮೀಡಿಯಾ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಟ್ಯಾಗ್ ಬಂದಿದೆ ನೋಡಿ. ಸಪ್ರೇಟ್ ಟೀಮ್ ಇರುತ್ತೆ ಅನ್ಸುತ್ತೆ ಅಲ್ಲ ಅದಕ್ಕೆ. ಸೋಷಿಯಲ್ ಮೀಡಿಯಾ ಟೀಮ್ ದೊಡ್ಡದಾಗಿದೆ ಸರ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು. ಅವ್ರ ಜೊತೆ ನಾನು ಕೊಲ್ಯಾಬ್ ಮಾಡಿದ್ದೀನಿ, ನಂಗೆ ಗೊತ್ತು. ಅವರು ಯಾವಾಗಲೂ ಕೂಡ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಕಣ್ಣಿದ್ದೇ ಇರುತ್ತೆ. ಎಲ್ಲಿ ಏನಾಯಿತು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಕೇಸ್ ರಿಜಿಸ್ಟರ್ ಆಗಿಬಿಡುತ್ತೆ. ಅವನ ಮೇಲೆ ಕಾನೂನು ಕ್ರಮ ಏನು ತಗೋಬೇಕು ತಗೋತಾರೆ. ಸೊ ನಾನು ಹೇಳೋದೇನಂತಂದರೆ, ನೀವು ಕ್ವಶನ್ ಮಾಡಿ, ಯಾರನ್ನ ಮಾಡ್ಬೇಕು ಅವ್ರನ್ನ ಮಾಡಿ, ಎಲ್ಲರೂ ಒಗ್ಗಟ್ಟಾಗಬೇಕು ಫಸ್ಟ್ ಆಫ್ ಆಲ್. ಸುಮ್ಮನೆ ನಾನೆಲ್ಲೋ ನಿಂತ್ಕೊಂಡು ನನ್ನ ದುಡಿಮೆ ಮೇಲೆ ಹೊಡೆತಾ ಬಿಡುತ್ತೈತೆ, ಇವನಿಂದಾನೆ ಪ್ರಾಬ್ಲಮ್ ಅಂತ ಆ ಹುಡುಗಂಗೆ ಪಾಪ ಅವನು ಹೊಟ್ಟೆಪಾಡಿಗೆ ಬಂದಿರೋದು ಇಲ್ಲ ಅಂತಲ್ಲ, ಬಟ್ ಅವ್ರನ್ನ ನಾವು ಹಿಡಿದು ಹೊಡೆಯೋದು ಬಡಿಯೋದು, ಅವ್ರ ಕೈಯಲ್ಲಿ ಮೊಬೈಲ್ ಹೆಲ್ಮೆಟ್ ಕಿತ್ಕೊಳ್ಳೋದು ಸರಿಯಲ್ಲ. ಏನು ಗೊತ್ತಾ, ಎಲ್ಲರೂ ಕೂಡ ತಿಳಿದವರಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಕಾನೂನಿನ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಈಗ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಇದರಲ್ಲಿ ಬರುವಂತ ಒಂದೊಂದು ಪದಗಳಿಗೂ ಒಂದೊಂದು ಅರ್ಥ ಇರಬೇಕು. ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ, ನೀವು ನನಗೆ ರೆಸ್ಪೆಕ್ಟ್ ಕೊಡು. ಏಯ್ ಹೋಗಲ್ಲೇ ಬಾರಲ್ಲೇ, ಅದು ಬೇರೆ ಇರುತ್ತೆ. ಮಾತಿಗೆ ಬೆಳೆದು ಇವಾಗ ನಾನು ಸುಮ್ಮನೆ ಹಿಂಗೆ ಹೊಡೆದೆ, ನಾನು ಹೋದೆ, ನೀವು ಅದೇ ಕೋಪ ಇಟ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ಬೋದು, ಯಾಕಂದ್ರೆ ಎವಿಡೆನ್ಸ್ ಇದೆ ಇಲ್ಲಿ. ಹೌದು, ಗೊತ್ತಿಲ್ವಲ್ಲ ಎಲ್ಲರಿಗೂ. ಇವಾಗ ಯಾವ ಕೇಸ್ ಹಾಕ್ಬೇಕು ಅಂತ ನನಗೆ ಗೊತ್ತಿಲ್ಲ, ನೀನು ಯಾವ ಕೇಸ್ ಹಾಕ್ಬೋದು ಅಂತ ನನಗೆ ಗೊತ್ತಿಲ್ಲ. ನಾನೇನೋ ಹೊಡೆದೆ ಹೋಗ್ಬಿಟ್ಟೆ, ಯಾರೋ ರೆಕಾರ್ಡ್ ಮಾಡಿದ್ರು ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ನೋಡ್ಬಿಟ್ಟು ನನ್ನ ಮೇಲೆ ಕಾನೂನು ಕ್ರಮ ತಗೊಂಡ್ರು. ಅವಾಗ ನಾನು ಯೋಚನೆ ಮಾಡ್ತೀನಿ ಕೂತ್ಕೊಂಡು, ಏನಕ್ಕಾದ್ರೂ ನನ್ನ ಕೈ ಎತ್ತದ್ನಪ್ಪ, ಏನಕ್ಕಾದ್ರೂ ವಿಡಿಯೋ ಮಾಡೋದ್ನಪ್ಪ. ಲಾಸ್ಟ್ ಟೈಮ್ ನಾನು ಇದೇ ಹೇಳಿದೆ, ನೋಡ್ರಪ್ಪ ಹಿಂಗೆ ಹಿಡಿಬೇಡಿ, ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ. ಯಾರೋ ಒಬ್ಬ ಪುಣ್ಯಾತ್ಮ ಏನಾಗುತ್ತೆ ಮಾಡಿ, ನೀವು ಓಪನ್ ಅಪ್ ಆಗಿ ಒಂದು ಮಾತೈತೀನಿ, ನೀವು ಮಾಡೋ ಅಂತ ನಾನು ಹೇಳ್ದೆ ಅಂತ ನೀವು ಮಾಡಕ್ ಹೋಗ್ಬೇಡಿ. ನಿಮ್ಮ ತಲೆಯಲ್ಲಿ ಬುದ್ಧಿ ಐತಲ್ವಾ, ಅದನ್ನ ಒಂದ್ಸಾರಿ ಯೋಚನೆ ಮಾಡಿ. ಮಾಡಕ್ ಮುಂಚೆ ಹೊಡೆಯೋದು ದೊಡ್ಡ ವಿಷಯನೇ ಅಲ್ಲ. ನೀನು ಹೊಡೆದ್ರೆ ಅವ್ನು ಹೊಡಿತಾನೆ, ಅವ್ನು ಹೊಡೆದ್ರೆ ನೀನು ಹೊಡಿತೀಯ. ನೀನೊಂದು 4 ಜನ ಕರ್ಕೊಂಡ್ ಬರ್ತೀಯ, ಅವನೊಂದು 4 ಜನ ಕರ್ಕೊಂಡ್ ಬರ್ತೀರಾ, ಇಬ್ರು ಗುದ್ದಾಡ್ತೀರಾ. ಲಾಸ್ಟಲ್ಲಿ ಯಾರು ಬರ್ತಾರೆ? ಪೊಲೀಸವ್ರು ಬಂದ್ಬಿಟ್ಟು ಇಬ್ರು ತಿಕ್ಕದ ಮೇಲೆ ಬಾರಿಸ್ಬಿಟ್ಟು ಎತ್ತಾಕೊಂಡು ಹೋಯ್ತಾರೆ. ಸೊ ನಾವು ಏನೇ ಕೆಲಸ ಮಾಡ್ಬೇಕಂತಂದ್ರೂ ಮುಂದೆ ಆಗುವಂತ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಕೋಪದಲ್ಲಿ ನಾವು ತಗೊಳ್ಳೋಂಥ ಡಿಸಿಷನ್ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಕೆಟ್ಟದು. ಎಷ್ಟೋ ಜನರ ಜೀವನ ಆ 30 ಸೆಕೆಂಡ್, ಜಸ್ಟ್ ಒಂದು 30 ಸೆಕೆಂಡಲ್ಲಿ ಬರ್ಬಾದಾಗ್ಬಿಟ್ಟಿದ್ದು. ಎಷ್ಟೋ ಜನ ಜೈಲಲ್ಲಿ ಏನೋ ಕುಳಿತಾ ಇದ್ದಾರೆ, ನಾನು ಏನಕ್ಕಾದ್ರೂ ಮಾಡಿದ್ನಪ್ಪ, ಆ ಟೈಮಲ್ಲಿ ನಾನು ಸೈಲೆಂಟ್ ಆಗಿದ್ದಿದ್ರೆ
ತುಂಬಾ ಜನರ ಅಭಿಪ್ರಾಯನೇ ಹಂಗೆ. ಆ ಕೋಪದಲ್ಲಿ ಏನೋ ಮಾಡಿಬಿಟ್ಟಿರ್ತಾರೆ, ಬಟ್ ಆ ಟೈಮಲ್ಲಿ ಅದು ಹೋಗ್ಬಿಡುತ್ತೆ. ಬಟ್ ಅದಾದ್ಮೇಲೆ ತುಂಬಾ ಕಷ್ಟ ಇರುತ್ತೆ, ಜೀವನ ಪರ್ಯಂತ ಕೊಳಿಬೇಕಾಗತ್ತೆ. ದೊಡ್ಡ ವಿಷಯನೇ ಅಲ್ಲ, ಮುಂಚೆನೆ ಆಲೋಚನೆ ಮಾಡ್ಬೇಕು ಅವರು, ಏನ್ ಆಲೋಚನೆ ಮಾಡಲೇಬೇಕು. ಏನೋ ಕೋಪದಲ್ಲಿ ಏನೇನೋ ಹೇಳ್ತೀವಿ, ಬಾಯಿ ಮಾತೆಲ್ಲ ಆದ್ರೆ ಓಕೆ ಪರವಾಗಿಲ್ಲ. ಹೌದು, ಅದನ್ನ ಎಲ್ಲಿ ತನಕ ನಾವು ಕೈ ಎತ್ತಲ್ವಾ ಅಲ್ಲಿ ತನಕ ಓಕೆ. ಯಾವಾಗ ನಾವು ಕೈ ಎತ್ಬಿಡ್ತೀವೋ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೇ ಇಲ್ಲ. ಸರ್, ಈ ತರ ಆಗಿರೋ ಇನ್ಸಿಡೆಂಟ್ ನಿಮ್ಗೆ ಏನಾದ್ರು ಗೊತ್ತಾ ಸರ್? ಯಾವಾಗ ಇದು ಎಷ್ಟೋ ನಮ್ಮ ಚಾಲಕ ಸಂಘಟನೆಗಳು, ನಾಯಕರು ತುಂಬಾ ಜನ ಕೇಸ್ ಹಾಕೊಂಡು ಇನ್ನೂ ತನಕ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ. ಪಾಪ ಅವ್ರಿಗೆ ಆಗಿರುವಂತ ಅನುಭವ ನಾನು ನೋಡಿದ್ದೀನಿ ಕಣ್ಣ. ಎಷ್ಟೋ ಜನ ಮೇಲೆ ಇನ್ನೂ ಕೂಡ ಕೇಸ್ ಇದಾವೆ. ಅವಾಗ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋದು ಕಣ್ಣಾರೆ ನೋಡಿದ್ದೀನಿ. 2020, 22, 23 ಇನ್ನೂ ಕೇಸ್ಗಳು ಹಂಗೆ ಇದಾವೆ. ಎಷ್ಟೋ ಜನ ಚಾಲಕರು ತಮ್ಮ ದುಡಿಮೆ ಬಿಟ್ಟು ಕೋರ್ಟಿಗೆ ಕರೆದಾಗ ಅಲ್ಲಿಗೆ ಹೋಗ್ಬೇಕು, ಸೈನ್ ಹಾಕ್ಬೇಕು, ಎಲ್ಲೂ ಹೋಗಂಗಿರಲ್ಲ, ಎಲ್ಲೂ ಬರಂಗಿರಲ್ಲ ಅಂತ ಪರಿಸ್ಥಿತಿಲಿ ಪಾಪ ಅವ್ರ ಜೀವನ ನೋಡಿದ್ರೆ ನರಕ. ದುಡಿಮೆನೂ ಮಾಡಕ್ಕಾಯ್ತಾ ಇಲ್ಲ, ಈ ಕಡೆ ಏನು ಮಾಡಕ್ಕಾಯ್ತಾ ಇಲ್ಲ. ಆ ಟೈಮ್ ಕರೆದಾಗ ಅಲ್ಲಿಗೆ ಹೋಗ್ಬೇಕು. ಹೌದು, ಜಾಸ್ತಿ ಏನಿಲ್ಲ, ಸಿಂಪಲ್ ಜಸ್ಟ್ ಅವ್ರನ್ನ ಹಿಡಿದು ಪ್ರಶ್ನೆ ಮಾಡಿ ಏನಕ್ಕ ಅಂತ ಹಿಂಗೆ ಕಿತ್ಕೊಂಡಿರೋದು. ಅದ್ರ ಮೇಲೆ ಅವ್ರು ಕೇಸ್ ಹಾಕಿರೋದು. ಬೈಕ್ ಟ್ಯಾಕ್ಸಿ ಅವರು ನಮ್ಮ ಆಟೋ ಚಾಲಕರಿಂದ ಲೀಗಲ್ ಆಗಿ ಯಾರೂ ಇಲ್ಲ, ಬಟ್ ಬೈಕ್ ಟ್ಯಾಕ್ಸಿಯಿಂದ ರ್ಯಾಪಿಡೋ ಏನಿದೆಯಲ್ಲ ಲೀಗಲ್ ಆಗಿ ನಿಂತಿದೆ ಅವ್ರ ಸಪೋರ್ಟಿಗೆ. ನಮ್ಮಿಂದ ಯಾರೂ ಇಲ್ಲ, ಯಾವುದೇ ಸಂಘಟನೆಗಳಿಲ್ಲ, ಯಾವುದೇ ನಾಯಕರಿಲ್ಲ, ಯಾರೂ ಇಲ್ಲ. ಬಟ್ ನಾವೇನೋ ಆ ಮೂಮೆಂಟ್ಗೆ ಮಾಡ್ಬಿಡ್ತೀವಿ, ಬಟ್ ಅದಾದ್ಮೇಲೆ ನಾವು ಅನುಭವಿಸ್ತೀವಲ್ವಾ, ಅದು ತುಂಬಾ ಅಂದರೆ ತುಂಬ ಕಷ್ಟ ಆಗುತ್ತೆ.